ನಾನು ಹೇಳುವಂತ 7 ಪವರ್ಫುಲ್ ಮನಿ ಸೇವಿಂಗ್ ಸೀಕ್ರೆಟ್ ಅನ್ನ ನಿಜವಾಗ್ಲೂ ಈ ವಿಡಿಯೋದಲ್ಲಿ ನೋಡಬೇಕಾಗುತ್ತೆ. ಯಾರ್ಯಾರು ನನ್ನ ಲೈಫಲ್ಲಿ ನಾನು ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ನನ್ನ ಫ್ಯೂಚರ್ಗೋಸ್ಕರ ನಾನು ಇದನ್ನ ಎತ್ತಿಟ್ಟಿದ್ದೀನಿ ಅಮೌಂಟ್ ಅನ್ನ ಅಂದ್ರೆ ನಿಜವಾಗ್ಲೂ ಈ ವಿಡಿಯೋ ನಿಮಗಾಗಿದೆ. ಸೊ ತನ್ನ ತಂದೆ ಏನ್ ಮಾಡ್ತಾನೆ, ನನ್ನ ಮಕ್ಕಳಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ, ಫ್ಯೂಚರ್ಗೋಸ್ಕರ, ತನ್ನ ರಿಟೈರ್ಮೆಂಟ್ ಪ್ಲಾನರ್ಗೂ ಕಾಯ್ತಾ ಇರ್ತಾನೆ. ಎಷ್ಟೋ ಅಮೌಂಟನ್ನು ಸೇವಿಂಗ್ಸ್ ಮಾಡಿರ್ತಾನೆ. ಆತನಿಗೂ ಕೂಡ ಇದು ಒನ್ ಆಫ್ ದ ಬೆಸ್ಟ್ ವಿಡಿಯೋ ಅಂತ ಹೇಳ್ಬೋದು. ತನ್ನ ಮಗ ಕಾಲೇಜ್ಗೆ ಹೋಗ್ತಿರ್ತಾನೆ, ಅವನಿಗೂ ಕೂಡ ಈ ಒಂದು ಬೆಸ್ಟ್ ವಿಡಿಯೋ ಅಂತ ಹೇಳ್ಬೋದು. ತನ್ನ ಮಗಳು ಈಗ ತನ್ನ ಕೆಲಸಕ್ಕೆ ಹೋಗ್ತಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಆಕೆಗೂ ಕೂಡ ಈ ವಿಡಿಯೋನ ತೋರಿಸಬೇಕಾಗುತ್ತೆ. ದಿಸ್ ಇಸ್ ಐ ಆಮ್ ಸೇಯಿಂಗ್ 7 ಮೋಸ್ಟ್ ಪವರ್ಫುಲ್ ಸೇವಿಂಗ್ ಸೀಕ್ರೆಟ್ ಅನ್ನ ಈ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತಾ ಹೋಗ್ತಿರ್ತೀನಿ. ಅಷ್ಟೇ ಯಾಕೆ, ನಿಮ್ಮ ಲೈಫಲ್ಲಿ ಕೇವಲ 25,000 ರೂಪಾಯಿ ಸಂಬಳ ತಗೋತೀನಿ ಸರ್, ನಾನು ಕೂಡ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಲಿಬೋದಾ? ಖಂಡಿತ ಈ ವಿಡಿಯೋದಲ್ಲಿ ನಿಮ್ಮ ಲೈಫನ್ನೇ ಬದಲಾಯಿಸುತ್ತೆ. ನೀವು ಅನ್ಕೊಂಡಿರುವಂಥ ಗೋಲ್ನ ನೀವು ತಲುಪ್ತೀರಾ. ಹಾಗಿದ್ರೆ ಈ 7 ಮೋಸ್ಟ್ ಪವರ್ಫುಲ್ ಪ್ರಾಕ್ಟಿಕಲ್ ಸೇವಿಂಗ್ ಸೀಕ್ರೆಟ್ಸ್ ಅನ್ನ ಇವತ್ತು ನಾನು ರಿವೀಲ್ ಮಾಡ್ತೀನಿ. ಹಾಗಿದ್ರೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ನು ಇಟ್ಕೊಂಡು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಾನು ಕೂಡ ಸೇವಿಂಗ್ಸ್ ಅನ್ನ ಮಾಡ್ಬೋದಾ ಅಂದ್ರೆ ಖಂಡಿತ ಮಾಡ್ಬೋದು. ಹೇಗೆ ಮಾಡಬೇಕು ಅನ್ನೋದನ್ನ 7 ಸ್ಟೆಪ್ಸ್ ಮೂಲಕ, ಅಂದ್ರೆ 7 ಸೀಕ್ರೆಟ್ಸ್ ಅನ್ನ ನಾನು ಇವತ್ತು ರಿವೀಲ್ ಮಾಡ್ತಿರ್ತೀನಿ. ದಿಸ್ ಇಸ್ ಬಾಸ್ ವಾಲಾ ಕನ್ನಡ, ನಾನು ಚಂದನ್. ನಿಮ್ಮ ಎಕ್ಸ್ಪೆನ್ಸಸ್ ಅನ್ನ ಟ್ರ್ಯಾಕ್ ಮಾಡಬೇಕು. ದಿಸ್ ಈಸ್ ಮೋಸ್ಟ್ ಪವರ್ಫುಲ್ ಕೌಂಟಿಂಗ್ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಸರ್ ಯಾವ ರೀತಿ ಅಂತ ಕೇಳ್ಬೋದು. ನೀವು ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸ್ಪೆನ್ಸಸ್ ಅನ್ನ ಮಾಡ್ತಿದ್ದೆ ಅಂದರೆ ಖಂಡಿತವಾಗ್ಲೂ ನೀವು ಮಾಡಬೇಕಾಗಿರೋ ಮೊದಲನೇ ಪಾಯಿಂಟ್ ಅಂದರೆ ಬರ್ಕೊಳ್ಳಿ. ನಾನು ಯಾವುದಕ್ಕೆ ಖರ್ಚು ಮಾಡ್ತಿದ್ದೀನಿ, ಇದಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡಬೇಕಾ ಬೇಡವಾ? ಹಾಗಿದ್ರೆ ನಾನು ಇದಕ್ಕೆ ಖರ್ಚು ಮಾಡಿದ್ರೆ ನನಗೆ ಎಷ್ಟು ಉಪಯೋಗ ಇದೆ ಅನ್ನೋದನ್ನ ನೀವು ಟ್ರ್ಯಾಕ್ ಆಗಿ ಒಂದು ರೆಕಾರ್ಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ, ನಾವು ಒಂದು ಡಿ ಮಾರ್ಟ್ಗೋ ಅಥವಾ ಯಾವುದೋ ಒಂದು ಮಾರ್ಟ್ಗೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳೋಣ. ನಾವು ಅಕ್ಕಿ ಬೇಳೆ ದಿನಸಿಯನ್ನು ತಗೊಳ್ಳೋಕ್ಕಂತ ಹೋಗ್ತೀವಿ. ಬಟ್ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನೀವು ಎಷ್ಟು ಐಟಮ್ಗಳನ್ನು ನೀವು ಹಾಕ್ತಾ ಹೋಗ್ತಿರ್ತೀವಿ ನಿಮ್ಮ ಒಂದು ಕಾರ್ಟ್ಗೆ, ರೈಟ್? ಸೊ ಇದೇ ನೀವು ಮಾಡ್ತಿರುವಂಥ ಮೊದಲನೇ ಮಿಸ್ಟೇಕ್ ಅಂತ ಹೇಳ್ಬೋದು. ಅದಕ್ಕೆ ಹೇಳಿದ್ದು ದ ಪವರ್ ಆಫ್ ಕೌಂಟಿಂಗ್ ಅಂತ ನಾನಿಲ್ಲಿ. ನಿಮ್ಮ ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಹೇಗಿರಬೇಕು ಅಂದರೆ, ನಾನು ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ, ಅದಕ್ಕೆ ಮಾತ್ರ ನಾನು ಖರ್ಚು ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಟ್ರ್ಯಾಕ್ ಆಫ್ ಎಕ್ಸ್ಪೆನ್ಸಸ್ ಅಂತ ನಾವು ಕರಿತೀವಿ. ಇದರಲ್ಲಿ ನೀವು ಡಿ ಮಾರ್ಟ್ಗೋ ಅಥವಾ ಯಾವುದೇ ಮಾರ್ಟ್ಗೆ ಹೋಗ್ತೀರಾ, ನೀವು ಏನು ಬೇಕೋ ಅದನ್ನು ಮಾತ್ರ ಪರ್ಚೇಸ್ ಮಾಡೋದನ್ನು ಕಲ್ತ್ಕೊಳ್ಳಿ. ನನಗೀಗ 10 kg ಅಕ್ಕಿ ಬೇಕು, ಈ ತಿಂಗಳೇ 10 kg ಅಕ್ಕಿ ಪರ್ಚೇಸ್ ಮಾಡಿ. ನನಗೆ 5 kg ಬೇಳೆ ಬೇಕು, 5 kg ಬೇಳೆ ಮಾತ್ರ ನಾನು ಎಕ್ಸ್ಪೆನ್ಸಸ್ಗೆ ನಾನು ಇಟ್ಕೊಳ್ಬೇಕು. ಬಟ್ ಅದನ್ನು ಬಿಟ್ಟು ನಾನು ಕುರುಕಲು ತಿಂಡಿಗಳಿಗೆ ಅಥವಾ ಬೇರೆ ಯಾವುದೋ ಸ್ನ್ಯಾಕ್ಸ್ಗಳಿಗೆ ಹೆಚ್ಚುವರಿ ನಾನು ಖರ್ಚು ಮಾಡ್ತೀನಿ. ನನಗೆ ಎಷ್ಟೋ ಜನ ಹೇಳಿದ್ದಾರೆ, ಸರ್ ನಾವು ಹೋಗಿರ್ತೀವಿ ಸರ್, ಯಾವುದೋ ಒಂದು ಮಾರ್ಟ್ಗೆ ಹೋಗಿರ್ತೀವಿ, ಏನೋ ತೊಗೊಳಕ್ಕೆ ಅಂತ ಹೋಗಿರ್ತೀವಿ ಸರ್, ದಿನಸಿಗಿಂತ ಈ ಸ್ನ್ಯಾಕ್ಸ್ ಐಟಮ್ಗಳೇ ಜಾಸ್ತಿ ಖರ್ಚಾಗಿರುತ್ತೆ ಸರ್, ಅದಕ್ಕೆ ನಾನು ಇವಾಗ ದಿನಸಿ ಅಂಗಡಿಗಳಿಗೆ ಅಂದರೆ ಈ ಮಾರ್ಟ್ಗಳಿಗೆ ಹೋಗೋದು ಬಿಟ್ಬಿಟ್ಟು ಸಣ್ಣ ಪುಟ್ಟ ಈ ಪ್ರೊವಿಷನ್ ಸ್ಟೋರ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಸೈನ್ ಅಂತ ಹೇಳ್ಬೋದು ನಮ್ಮ ಉಳಿತಾಯದ ಮೊದಲನೇ ಹಂತ. ಬಿಕಾಸ್ ಪ್ರತಿಯೊಂದು ಮನೆಯಲ್ಲೂ ಕೂಡ ದಿನಸಿನ ಪರ್ಚೇಸ್ ಮಾಡೇ ಮಾಡ್ತೀವಿ, ಆದರೆ ನಾವು ಯಾವುದಕ್ಕೆ ಖರ್ಚು ಮಾಡ್ತಿದ್ವಿ, ಎಷ್ಟು ಖರ್ಚು ಮಾಡಬೇಕು? ಹಾಗಿದ್ರೆ ಸರ್ ಏನು ಸರ್ ನಾವು ಸ್ನ್ಯಾಕ್ಸೇ ತಿನ್ನಬಾರ್ದ? ಖಂಡಿತ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಇಷ್ಟನೋ ಅದನ್ನೇ ಮಾಡಿ. ಬಟ್ ಅದು ನಿಮ್ಮ ರೇಷನ್ಗಿನ ಮಿತಿ ಮೀರಬಾರ್ದು ಅನ್ನೋದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸಾಧ್ಯವಾದರೆ ನೋಟ್ಬುಕ್ಕು ಅಥವಾ ಎಕ್ಸೆಲ್ ಶೀಟ್ನ ಮೇಂಟೈನ್ ಮಾಡಿ. ನಾನು ಈ ತಿಂಗಳು ಯಾವುದ್ಯಾವುದಕ್ಕೆ ಖರ್ಚು ಮಾಡಿದ್ದೀನಿ, ನನ್ನ ಮನೆ ಬಾಡಿಗೆ 5,000, ನನ್ನ ಖರ್ಚು 5,000, ಪೆಟ್ರೋಲು 5,000, ನನ್ನ EMI 5,000, ನನ್ನ ಇತರೆ ಖರ್ಚುಗಳು 2,000. ಈ ರೀತಿಯಾಗಿ ಯಾವತ್ತೂ ನೀವು ಒಂದು ಟ್ರ್ಯಾಕಲ್ಲಿ ಇರ್ತೀರಿ ಎಕ್ಸ್ಪೆನ್ಸಸ್ಸಲ್ಲಿ. ಬಿಕಾಸ್ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಲೈಫ್ಗೆ. ಇವತ್ತು ನೀವು ಸಣ್ಣ ಸಣ್ಣ ಉಳಿತಾಯ ಖಂಡಿತ ಲೈಫಲ್ಲಿ ಮುಂದ್ಗಡೆ ತುಂಬ ದೊಡ್ಡ ಉಳಿತಾಯವಾಗಿ ಕಾಣುತ್ತೆ. ಎಷ್ಟೋ ಜನ ಹೇಳ್ತಾರಲ್ಲ, ಹನಿ ಹನಿ ಸೇರಿದ್ರೆ ಒಂದು ಮೈಟ್ ಬಿ ಓಷನ್ ಆಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಎಷ್ಟು ಸಣ್ಣ ಸಣ್ಣ ಸೇವಿಂಗ್ಸ್ ಅನ್ನ ಮಾಡ್ತೀರಿ, ಅದು ಮುಂದೆ ದೊಡ್ಡ ಉಳಿತಾಯವಾಗಿ ಉಳಿಯೋದಲ್ಲಿ ಡೌಟ್ ಬೇಡ. ಸೊ ನಿಮ್ಮ ಎಕ್ಸ್ಪೆನ್ಸ್ ಅನ್ನ ಟ್ರ್ಯಾಕಲ್ಲಿ ಇಟ್ಕೊಳ್ಳಿ. ಸೊ ನೀವು ಆ ರೀತಿಯ ಟ್ರ್ಯಾಕಲ್ಲಿ ಇಟ್ಕೊಂಡಾಗ ಆ ಮಂತ್ ಎಂಡಲ್ಲಿ ನೀವು ಟ್ರ್ಯಾಕ್ ಮಾಡ್ಕೊಳ್ಳಿ. ಎಸ್ ನಾನು ಯಾವುದಾದ್ರೂ ಖರ್ಚು ಮಾಡಿದ್ದೀನಿ, ಬೇಕಾಬಿಟ್ಟಿಯಾಗಿ ಯಾವುದು ಖರ್ಚು ಮಾಡಿಬಿಟ್ಟಿದ್ದೀನಿ, ಅದನ್ನು ನೀವು ಅಲ್ಲಿ ಡ್ರಾಪ್ ಔಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೈಮಿಂದ. ನಿಜವಾಗ್ಲೂ ಒಂದು ಸಣ್ಣ ಸಣ್ಣ ಉಳಿತಾಯ ನಿಮ್ಮ ಲೈಫನ್ನೇ ಬದಲಾಯಿಸುತ್ತೆ. ನೀವು ನಂಬಲ್ಲ, 25% ಅಷ್ಟು ನೀವು ಉಳಿತಾಯವನ್ನು ಮಾಡ್ತಿರ್ಬೋದು ಈ ಒಂದು ಟ್ರ್ಯಾಕನ್ನು ಮೇಂಟೈನ್ ಮಾಡಿದ್ರೆ. ಖಂಡಿತವಾಗ್ಲೂ ನೀವು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಟ್ರ್ಯಾಕ್ ಮಾಡ್ತಿರ್ಬೇಕು. 1 ತಿಂಗಳು ಮಾಡಿ, 2 ತಿಂಗಳು ಮಾಡಿ, 3ನೇ ತಿಂಗಳು ಬಿಡೋದಲ್ಲ ಇದು. ಬಿಕಾಸ್ ಎವ್ರಿ ಮಂತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ 1,000 ರೂಪಾಯಿ ಆಯಿತು ಅಂದರೆ ವರ್ಷಕ್ಕೆ 12,000 ರೂಪಾಯಿ ಆಯಿತು. 12,000 ರೂಪಾಯಿ ಇಟ್ಸ್ ನಾಟ್ ಸ್ಮಾಲ್. ಒಬ್ಬರು ಗಾರ್ಮೆಂಟ್ಸ್ಗೆ ಹೋದರೆ ಅವ್ರಿಗೊಂದು ಸಂಬಳ ಅಂತ ಹೇಳ್ಬೋದು ನಾವು ಅದನ್ನು. ಸೊ ಅದೇ ರೀತಿಯಾಗಿ ತಿಂಗಳಿಗೆ 2,000 ರೂಪಾಯಿ ಉಳಿತಾ ಇದೆಯಾ, ವರ್ಷಕ್ಕೆ 24,000 ರೂಪಾಯಿ ಆಗುತ್ತೆ. ಸೊ ಇದೇ ರೀತಿಯಾಗಿ ನೀವು ಒಂದು ಟ್ರ್ಯಾಕ್ ಆಗಿ ಇಟ್ಕೊಂಡಿದ್ರೆ ನಿಮ್ಮ ರೆಕಾರ್ಡ್ಸನ್ನು, ಅಂದರೆ ನೀವು ಏನೇನು ಎಕ್ಸ್ಪೆನ್ಸಸ್ ಮಾಡ್ತಿರ್ತೀರಿ ಅದನ್ನು ರೆಕಾರ್ಡ್ ಆಗಿ ಇಟ್ಕೊಂಡಾಗ ಅಟ್ ದ ಎಂಡ್ ಆಫ್ ದಿ ಮಂತ್ ನೀವು ರೆಕಾರ್ಡಲ್ಲಿ ಏನು ಇಟ್ಕೊಂಡಿರ್ತೀರಾ, ಎಸ್ ನಾನು ಇದಕ್ಕೆ ಜಾಸ್ತಿ ಉಳಿತಾಯ ಮಾಡ್ತಿಲ್ಲ, ನಾನು ಇದಕ್ಕೆ ತುಂಬಾ ಖರ್ಚು ಮಾಡ್ತಾ ಇದ್ದೀನಿ, ನಾನು ಎಲ್ಲೂ ಉಳಿತಾಯವನ್ನು ಮಾಡ್ತಿಲ್ಲ ಅಂದಾಗ ನೀವು ಅದನ್ನು ಅಲ್ಲೇ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಮಂತಿಂದ. ಸೊ ಆಗ ನೋಡಿ ಉಳಿತಾಯ ಪವರ್ ಹೇಗಿರುತ್ತೆ, ಬೈ ಎಂಡ್ ಆಫ್ ದಿ ಇಯರ್ ನೀವು ಎಷ್ಟು ಉಳಿಸಿದ್ದೀರಿ ಅನ್ನೋದನ್ನ ಗೊತ್ತಾಗುತ್ತೆ.
ಗೊತ್ತಾಯ್ತಲ್ಲ. ಡೋಂಟ್ ಲೆಟ್ ಎಮೋಷನ್ ಕಂಟ್ರೋಲ್ ಯುವರ್ ಫಿನಾನ್ಸ್ ಅಂತ ನಾವು ಕರಿತೀವಿ. ಅಂದರೆ ನಿಮ್ಮ ಫಿನಾನ್ಸನ್ನು ಎಮೋಷನ್ ಕನ್ವರ್ಟ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನಾನೀಗ ಸಿನಿಮಾ ರಿಲೀಸ್ ಆಗಿದೆ, ನಾನು ಹೋಗಲೇಬೇಕು ಅನ್ನೋದನ್ನು, ಅಥವಾ ಸರ್ ನಾನು ಸುಮಾರು ವರ್ಷದಿಂದ ವೆಯ್ಟ್ ಮಾಡ್ತೀನಿ ಸರ್, ಆ ಒಂದು 3.5 ಲಕ್ಷ ರೂಪಾಯಿ ಹಿಮಾಲಯನ್ ಬೈಕು ಅಥವಾ ರಾಯಲ್ ಎನ್ಫೀಲ್ಡ್ ಬೈಕು ಅಥವಾ ಯಾವುದೇ ಆಗಿರ್ಬೋದು ಅದನ್ನು ತಗೊಳ್ತಿದ್ದೀನಿ ಸರ್, ನಾನು ತಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂತ ಆ ರೀತಿಯಾಗಿ ಯೋಚನೆ ಮಾಡೋದನ್ನು ಬಿಡಿ. ಯಾಕಂದರೆ ಅಮೌಂಟ್ ಅನ್ನೋದು ಮತ್ತೆ ಮತ್ತೆ ಬರೋದಿಲ್ಲ. ಬಟ್ ಗಾಡಿ ನಾವು ಯಾವಾಗ ಬೇಕಾದ್ರೂ ತಗೊಳ್ಬೋದು. ಅದನ್ನು ಕೂಡ ಮಿತವಾಗಿ ಯೋಚನೆ ಮಾಡಿ ಆ ಅಮೌಂಟನ್ನು ಬಳಸೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಅದಕ್ಕೆ ಹೇಳೋದು ಎಮೋಷನ್ ಜೊತೆ ಫಿನಾನ್ಸನ್ನು ಎಮೋಷನ್ ಜೊತೆ ಆಟ ಆಡೋದನ್ನು ಕಮ್ಮಿ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ನು ನೀವು ಗಮನಿಸ್ತಿರ್ಬೋದು, ಸುಮಾರು ಜನ ಹೇಳ್ತಿರ್ತಾರೆ, ಏನು ಗೊತ್ತಾ, ನಾವು ಇವತ್ತು ಇರ್ತೀವೋ ನಾಳೆ ಹೋಗ್ತೀವೋ ಗೊತ್ತಿಲ್ಲ ಸರ್, ಇರೋರ್ಗೂ ಎಂಜಾಯ್ ಮಾಡೋಣ. ಅದು ನಾನು ತಪ್ಪಂತ ಹೇಳ್ತಿಲ್ಲ. ಬಟ್ ನಮ್ಮ ಅಳತೆ ಮೀರಿ ನಾವು ಏನೇ ಮಾಡ್ಕೊಂಡ್ರು ಅದು ಆಪತ್ತೆ ಅನ್ನೋದನ್ನ ನಾವು ಕೇಳಿರ್ತೀವಿ. ಅಥವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದನ್ನ ನಾವು ಆಲ್ರೆಡಿ ಕೇಳಿರ್ತೀವಲ್ವಾ. ಸೊ ಅದೇ ರೀತಿಯಾಗಿ ನಮ್ಮ ಬಜೆಟ್, ಈಗ ನನಗೊಂದು 25,000 ಸಂಬಳ ಇದೆ ಅಂದರೆ ನಾನು ಎಷ್ಟಕ್ಕೆ ಬೇಕಾಗಿರೋ ಗಾಡಿಯನ್ನು ತಗೋಬೇಕು ಅಷ್ಟಕ್ಕೆ ಮಾತ್ರ ತಗೋಬೇಕಾಗತ್ತೆ. ನನಗೊಂದು 25,000 ಗಾಡಿ ಇದೆ, ಅದು ಪ್ಲಾಟಿನಮ್ಮೋ, ಶೈನೋ, ಹೋಂಡಾನೋ ಈ ರೀತಿ ತಗೋಬೇಕಾಗತ್ತೆ ಅಲ್ವಾ. ನಾವೇನಾದರೂ 3.5 ಲಕ್ಷ ಗಾಡಿ ತಗೊಂಡು ಅದನ್ನು ಸಾಲವನ್ನು ತಲೆ ಮೇಲೆ ಹಾಕೊಂಡು ಆ ಲೋನ್ ಟ್ರ್ಯಾಪಿಗೆ ಬಿದ್ದು ಫಿನಾನ್ಷಿಯಲಿ ನೀವು ಇಲ್ಲಿ ಡಿಸ್ಟರ್ಬ್ ಆಗ್ತೀರಿ. ಸೊ ನಿಮಗೆ ಕೆಲಸದ ಕಡೆನೂ ಕಾನ್ಸಂಟ್ರೇಟ್ ಕೊಡೋಕ್ಕಾಗಲ್ಲ, ಫ್ಯೂಚರನ್ನು ನೋಡೋಕ್ಕಾಗಲ್ಲ, ಸ್ಟ್ರೆಸ್ ಲೈಫಿಗೆ ಬಂದ್ಬಿಡ್ತೀರಿ. ಸೊ ಅದಕ್ಕೋಸ್ಕರನೇ ನಿಮ್ಮ ಕೈಲಿ ಎಷ್ಟು ಬಡ್ಜೆಟ್ ಇರುತ್ತೆ ಆ ಬಡ್ಜೆಟಲ್ಲೇ ನೀವು ನಿಮ್ಮ ಒಂದು ಗಾಡಿಯನ್ನು ತಗೊಳ್ಳೋದನ್ನು ತಗೊಳ್ಳಿ. ಖಂಡಿತ ನಾನು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅಳತೆ ಮೀರಿದರೆ ಆಪತ್ತು. ನೀವು ಲೈಫಲ್ಲಿ ಎಷ್ಟು ಎಂಜಾಯ್ಮೆಂಟನ್ನು ಮಾಡ್ತೀರಿ, ಆ ಫ್ಯೂಚರ್ ಕಮಿಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗಮನದಲ್ಲಿ ಇಟ್ಕೊಳ್ಳಿ. ನೀವೊಂದೇನೋ ಗಾಡಿ ತಗೊಳ್ತೀರಾ, ರೈಟ್, ಫೈನ್, ಸೂಪರ್. ಬಟ್ ಫ್ಯೂಚರ್ ಕಮಿಟ್ಮೆಂಟು ನಾಳೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದ್ರೆ ಜೀವನವನ್ನು ಮಾಡಿದ್ರೆ ಖಂಡಿತ ನಿಮ್ಮ ಫ್ಯೂಚರ್ ಮಾತ್ರ ಬರ್ಬಾದಾಗುತ್ತೆ. ಯಾಕಂದರೆ ಅವತ್ತು ನಾನು ಯೋಚನೆ ಮಾಡಿರಬೇಕಾಗಿತ್ತು, ನಾನು ಸೇವಿಂಗ್ಸ್ ಮಾಡಬೇಕಾಗಿತ್ತು. ಅವತ್ತು ನಾನು ಯೋಚನೆ ಮಾಡಬೇಕಾಗಿತ್ತು, ನನಗೆ ಆ ಕಾರ್ ಬೇಡವಾಗಿತ್ತು. ಅವತ್ತು ನಾನು ಯೋಚನೆ ಮಾಡಿರಬೇಕಾಗಿತ್ತು, ನನಗೆ ಆ ಬೈಕ್ ಬೇಡವಾಗಿತ್ತು ಅಂತ ಯಾವತ್ತು ನಿಮಗೆ ಆ ರಿಗ್ರೆಟ್ ಬರಬಾರ್ದು. ಸೊ ಅದಕ್ಕೋಸ್ಕರನೇ ನೀವು ಇವತ್ತಿಡೋ ಸ್ಟೆಪ್ಪು, ಈ ಕ್ಷಣದಿಂದ ಇಡೋ ಸ್ಟೆಪ್ಪು ತುಂಬಾನೇ ಹುಷಾರಾಗಿರಿ ಅಂತ ನಾನು ಎಚ್ಚರಿಸ್ತೀನಿ. ನೀವು ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಡಿಸಿಪ್ಲಿನ್ ಆಗಿರ್ತೀರಾ, ಫ್ಯೂಚರ್ ಅಲ್ಲಿ ಮಾತ್ರ ನಿಮಗೆ ಖುಷಿಯನ್ನು ತಂದು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಬಿಕಾಸ್ ನೀವು ಎಮೋಷನ್ ಜೊತೆ ಆಟ ಆಡೋದಿಲ್ಲ, ನಿಮಗೆ ಸ್ಟ್ರಾಂಗ್ ಮೈಂಡ್ ಇರುತ್ತೆ. ಸೊ ಆಗ ನಿಮ್ಮ ಫ್ಯೂಚರ್ ತುಂಬಾನೇ ಅದ್ಭುತವಾಗಿರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಈಗ ನನ್ನ ವಯಸ್ಸು ಒಂದು 30 ವರ್ಷ ಅಂತ ಇಟ್ಕೊಳ್ಳಿ. ನಾನು 20 ವರ್ಷ ಇದ್ರೆ ಹೆಚ್ಚು, ನನಗೇನು ಅದೇನು ತೊಂದರೆ ಇಲ್ಲ ಅಂದರೆ, ಬಟ್ ಈ 30 ವರ್ಷದಿಂದ 50 ವರ್ಷದಲ್ಲಿ ನನಗೆ ಯಾವ್ದಾರ ಕೆಲಸ ಇಲ್ಲ ಅಂದ್ರೆ ಏನು ಮಾಡ್ತೀರಿ? ಸೊ ನಿಮ್ಗೆ ಯಾವ್ದಾರ ಕೆಲಸ ಸಿಗುತ್ತಾ? ಅಟ್ ದ ಏಜ್ ಆಫ್ ನಿಮ್ಗೆ ಏನೋ ಕೆಲಸ ಸಿಕ್ಕಿದ್ರೆ ಓಕೆ, ಅಥವಾ ನೀವೇನೋ ಬಿಸ್ನೆಸ್ ಕೈ ಹಾಕ್ತೀರಿ, ಅಲ್ಲೂ ಕೈ ಸುಟ್ಕೊಂಡ್ರೆ ಏನು ಮಾಡ್ತೀರಾ, ಮತ್ತೆ ಸಾಲ ಮಾಡ್ತೀರಾ. ಸೊ ಅದಕ್ಕೆ ಬಿ ಪ್ರಿಪೇರ್ ಟುಡೇ. ನೀವು ವಯಸ್ಸು 25 ಇರ್ಬೋದು, ಅಥವಾ ನಿಮಗೆ ವಯಸ್ಸು 20 ಇದ್ರೆ ನೀವೇನೋ ಈ ಕ್ಷಣದಿಂದ ದುಡಿತಿದ್ದೀರಾ ಅಂದರೆ ಸಣ್ಣ ಸಣ್ಣ ಅಮೌಂಟನ್ನು ಸೇವ್ ಮಾಡ್ತಾ ಹೋಗಿ. ನಿಮ್ಗೆ ಒಂದು 1,000 ರೂಪಾಯಿ ಸೇವ್ ಮಾಡೋಕ್ಕಾಗುತ್ತಾ, ಸೇವ್ ಮಾಡಿ. ಬಟ್ ಅದು ಫ್ಯೂಚರಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಡೋಂಟ್ ಪ್ಲೇ ವಿತ್ ಯೋರ್ ಎಮೋಷನ್ಸ್. ಎಮೋಷನ್ ಜೊತೆ ದಯವಿಟ್ಟು ಪ್ಲೇ ಮಾಡೋಕ್ಕೆ ಹೋಗ್ಬೇಡಿ. ನನಗೆ ಆ ಗಾಡಿ ತೊಗೊಳ್ಬೇಕಿತ್ತು, ಖಂಡಿತ ತಗೊಳ್ಳಿ, ಬಟ್ ಅದು ತಪ್ಪಲ್ಲ. ಬಟ್ ಅಳತೆ ಮೀರಿದರೆ ಆಪತ್ತು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದನ್ನ ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ನಾಳೆ ನಿಮಗೆ ನಾನು ರಿಗ್ರೆಟ್ ಆಗಬಾರ್ದು, ನಾನು ಆ ಗಾಡಿ ತೊಗೊಬಾರ್ದಾಗಿತ್ತು, ಅಥವಾ ನಾನು ಆ ಮನೆಗೆ ದುಡ್ಡು ಸಾಲವನ್ನು ಮಾಡಬಾರ್ದಾಗಿತ್ತು, ನನಗೀಗ ದುಡ್ಡಿಲ್ಲ, ನಾನು ಅದನ್ನು ಮಾರಬೇಕಾಗುವಂಥ ಪರಿಸ್ಥಿತಿ, ಈ ರೀತಿಯಾಗಿ ಯಾವತ್ತೂ ತಂದುಕೊಳ್ಬೇಡಿ. ದಿಸ್ ಈಸ್ ದ ಸೆಕೆಂಡ್ ಟಿಪ್ ಐ ಕ್ಯಾನ್ ಗಿವ್ ಯು. ಎಮೋಷನ್ ಜೊತೆ ನಿಮ್ಮ ಫಿನಾನ್ಸನ್ನು ಆಟ ಆಡಬೇಡಿ. ನೀವು ಈ ಕ್ಷಣದಿಂದ ಕಲಿತಿದ್ರಿ, ನಾನು ಹೇಗೆ ಎಕ್ಸ್ಪೆನ್ಸಸನ್ನು ಮಾಡಬೇಕು, ನನ್ನ ಎಮೋಷನ್ ಜೊತೆ ಹೇಗೆ ಆಟ ಆಡಬೇಕು ಅನ್ನೋದ್ರ ಬಗ್ಗೆ ನೀವು ಕಲಿತಾ ಹೋಗ್ತಿದ್ರಿ. ಆದರೆ ನಿಮ್ಮ ಫ್ಯಾಮಿಲಿಯನ್ನು ಸೆಕ್ಯೂರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಎಸ್, ನಾನಿಲ್ಲಿ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅನ್ನು ನಾನು ಇಲ್ಲಿ ರೆಕಮೆಂಡ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಸ್ಟ್ರಗಲ್ ಪಡಬಾರ್ದಲ್ವಾ? ಅಥವಾ ನಿಮ್ಮ ವಯಸ್ಸಿಗೆ ನಿಮ್ಗೆ ಯಾವುದೋ 2 ಮಗು ಇರುತ್ತೆ ಅಂತ ಇಟ್ಕೊಳ್ಳೋಣ, ಅವರ ಸ್ಕೂಲಿನ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ, ನಿಮ್ಮ ವೈಫ್ ಬಗ್ಗೆ ಯೋಚನೆ ಮಾಡಬೇಕಾಗಿರುತ್ತೆ, ಅಥವಾ ನಿಮಗೆ ವಯಸ್ಸಾಗಿರುವಂಥ ತಂದೆ ತಾಯಿ ಇರ್ತಾರೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತಲ್ಲ. ಸೊ ಅದಕ್ಕೆ ನಾನಿಲ್ಲಿ ರೆಕಮೆಂಡ್ ಮಾಡ್ತಿರೋದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅನ್ನ ನಾನು ಇಲ್ಲಿ ರೆಕಮೆಂಡ್ ಮಾಡ್ತಿದ್ದೀನಿ. ಇದರಲ್ಲಿ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. 15% ಫಸ್ಟ್ ಇಯರ್ ಇಂಡಿವಿಜುವಲ್ ಸ್ಯಾಲರಿಡ್ ಪರ್ಸನ್ಸ್ಗೆ ಇಲ್ಲಿ ಡಿಸ್ಕೌಂಟ್ ಸಿಗುವಂಥದ್ದು. ಅಷ್ಟೇ ಯಾಕೆ, ಮಹಿಳೆಯರಿಗೆ 15% ಡಿಸ್ಕೌಂಟ್ ಜೊತೆಗೆ ಲೈಫ್ ಟೈಮ್ 15% ಡಿಸ್ಕೌಂಟ್ ಅನ್ನು ಕೂಡ ಇಲ್ಲಿ ಸಿಗ್ತಿರುವಂಥದ್ದು. ಅಷ್ಟೇ ಯಾಕೆ, ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಅನ್ನು ಕೊಡ್ತಿದ್ದಾರೆ. ಹಾಗಿದ್ರೆ ಏನು ಸರ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದಷ್ಟು ವರ್ಷ ಪ್ರೀಮಿಯಂ ಕಟ್ಟಿರ್ತೀರ, ಒಂದು ಲಾಕಿಂಗ್ ಪೀರಿಯಡ್ ಅಂತ ಇರ್ತದೆ, 5 ವರ್ಷನೋ 3 ವರ್ಷನೋ ಅಥವಾ 10 ವರ್ಷನೋ ಏನೋ ಲಾಕಿಂಗ್ ಪೀರಿಯಡ್ ಅಂತ ಇಟ್ಕೊಳ್ಳೋಣ. ಸೊ ನೀವು ಏನಾದರೂ ಬೇಡ ಸರ್, ನಾನು ಇಲ್ಲಿಂದ ಈ ಪ್ರೀಮಿಯಂನ ಕಂಟಿನ್ಯೂ ಮಾಡೋದ್ರೆ ಖಂಡಿತವಾಗ್ಲೂ ನೀವು ಕಟ್ಟಿರುವಂಥ ಕಂಪ್ಲೀಟ್ ಪ್ರೀಮಿಯಂ ಅನ್ನು ಅವರು ವಾಪಸ್ ಕೊಡ್ತಾರೆ. ಅಮೌಂಟನ್ನು ಕಂಪ್ಲೀಟ್ಲಿ ಇದು ಫ್ರೀ, ಏನು ಡಿಡಕ್ಷನ್ ಚಾರ್ಜಸ್ಗಳು ಇಲ್ಲಿರೋದಿಲ್ಲ. ಇಲ್ಲಿ ನಿಮಗೆ ಸಿಗುತ್ತೆ 1 ಕೋಟಿವರೆಗೂ ಲೈಫ್ ಕವರ್ ಕೇವಲ 577 ರೂಪಾಯಿ ಪ್ರತಿ ತಿಂಗಳಿಗೆ. ಅಷ್ಟೇ ಅಲ್ಲ ರೀ, ಸ್ಮಾರ್ಟ್ ಕವರ್ ಫೀಚರ್ ಕೂಡ ಸಿಗ್ತಿದೆ. ಸರ್ ಹಂಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ವಿದಿನ್ ಫಸ್ಟ್ 15 ಇಯರ್ಸ್ ಅಲ್ಲಿ ತಮ್ಗೆ ಏನಾದರೂ ಆಯಿತು ಅಂದರೆ ನಿಮ್ಮ ನಾಮಿನಿಗೆ ಸಿಗುತ್ತೆ 150% ಅವರಿಗೆ ಅಮೌಂಟ್ ಅಂತ ಸಿಗುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್, ನೀವು 1 ಕೋಟಿ ಕವರ್ ತಗೊಂಡಿದ್ರೆ 1.5 ಕೋಟಿಯಷ್ಟು ರೂಪಾಯಿ ನಿಮ್ಮ ಫ್ಯಾಮಿಲಿ ಅಥವಾ ನೀವು ಕೊಟ್ಟಿರೋ ನಾಮಿನಿಗೆ ಸಿಗುತ್ತೆ. ಅದು 15 ಇಯರ್ಸ್ ನಂತರ 100%, ಅಂದರೆ ನೀವು 1 ಕೋಟಿ ನೀವೇನಾದರೂ ಕವರೇಜ್ ತಗೊಂಡಿದ್ರೆ ಆ 1 ಕೋಟಿ ರೂಪಾಯಿ ಒಂದು ನಾಮಿನಿಗೆ ಹೋಗುತ್ತೆ. ಸೊ ಇದೇ ಒಂದು ಸ್ಪೆಷಲ್ ಬೆನಿಫಿಟ್ ಅಂತ ಹೇಳ್ಬೋದು. 3 hours ಕ್ಲೈಮ್ ಸೆಟಲ್ಮೆಂಟ್ ಗ್ಯಾರಂಟಿ ಅಂತ ಕೊಡ್ತಿದ್ದಾರೆ. ಅಂದ್ರೆ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಕೊಟ್ಟು ನೀವೇನಾದ್ರು ಎಲಿಜಿಬಿಲಿಟಿ ಇದ್ದೀರಾ ಆ ಪಾಲಿಸಿಗೆ ಅಂದ್ರೆ ಕೇವಲ 3 ಗಂಟೆಗಳಲ್ಲಿ ಇದೊಂದು ಗ್ಯಾರಂಟಿ ಸೆಟಲ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಅದೊಂದು ಕೂಡ ಪ್ರಾಮಿಸ್ ಮಾಡ್ತಿದ್ದಾರೆ.
ಆ್ಯಂಡ್ ಇಂಡಸ್ಟ್ರಿ ಲೀಡಿಂಗ್ 99.70% ಅಷ್ಟು ಕ್ಲೈಂಟ್ ಸೆಟಲ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ತನಕ. ನೀವು ಕೂಡ ಇದನ್ನು ಖಂಡಿತವಾಗಿ ನಂಬೋದು. ನೀವು ಮರಿದಿರ ಈ ಒಂದು ಪ್ಲಾನ್ ಅನ್ನು ತಗೊಳ್ಬೇಕಾಗುತ್ತೆ. ಮಿಸ್ ಮಾಡಬೇಡಿ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹಾಗೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಮರ್ಯಾದೆ ನಿಮ್ಮ ಫ್ಯಾಮಿಲಿಯನ್ನು ಸೇಫ್ ಮಾಡಿ, ಅದು ಕೂಡ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅಲ್ಲಿ ಮಿಸ್ ಮಾಡಿ ತಗೊಳ್ಳಿ. ಇನ್ನು ಮೂರನೇದು ದ ಪವರ್ಫುಲ್ ಸೇವಿಂಗ್ ಸೀಕ್ರೆಟ್ ಏನು ಅಂತಂದ್ರೆ, ನಾಳೆಗಿರುವಂಥ ದುಡ್ಡನ್ನ ಇವತ್ತೇ ಖರ್ಚು ಮಾಡೋದು. ಎಸ್, ಆ ರೀತಿ ಖಂಡಿತವಾಗ್ಲೂ ಯಾರು ಕೂಡ ಮಾಡಬಾರ್ದು. ಯಾಕೆ ಅಂತಂದರೆ ನೀವು ಅನ್ಕೋಬೋದು, ಸರ್ ನಾಳೆ ಇರ್ತೀವೋ ಇಲ್ವೋ, ಇವತ್ತೇ ಖರ್ಚು ಮಾಡೋಣ ಸರ್, ಇವತ್ತೇ ಚೆನ್ನಾಗಿ ಮಜಾ ಮಾಡಿಬಿಡೋಣ. ದಯವಿಟ್ಟು ಆ ರೀತಿ ಮಾಡಿದ್ರೆ ನಿಮ್ಮ ಫಿನಾನ್ಷಿಯಲ್ ಟ್ರ್ಯಾಪಲ್ಲಿ ಖಂಡಿತವಾಗ್ಲೂ ನೀವು ಸಿಕ್ಕಾಕೊಳ್ತೀರಿ. ಫಿನಾನ್ಷಿಯಲ್ ಫ್ರೀಡಮ್ ಕೂಡ ನಿಮಗೆ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತ ಕೇಳ್ಬೋದು. ಸೊ ನಾಳೆಗೆ ಬೇಡವಾಗಿಲ್ದಿರೋ ಅಂಥದ್ದು ಅಂತ ನೀವೇನೋ ಅನ್ಕೊಳ್ತೀರಾ, ಬಟ್ ಅದು ಇವತ್ತಿಗೆ ನಿಮಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ, ಅದು ದುಡ್ಡು. ಎಸ್, ಎಕ್ಸಾಕ್ಟ್ಲಿ. ನಾಳೆ ಸರ್ ನೋಡೋಣ ನಾವು ಬದುಕಿದ್ರೆ ಅನ್ನೋದನ್ನ ಯಾವತ್ತೂ ಅನ್ಕೋಬೇಡಿ. ನಿಮ್ಮ ಲೈಫ್ ಖಂಡಿತ ನಾಳೆ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಇವತ್ತಿಂದನೇ ಸೇವ್ ಮಾಡಿ. ಅಷ್ಟೇ ಯಾಕೆ, ಈ ಲೋನ್ಸ್ಗಳು ತೊಗೊಳ್ಳೋದಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಟ್ರ್ಯಾಪ್ಗಳಲ್ಲಿ ಬೀಳೋದಾಗಿರ್ಬೋದು, ಸುಮ್ಮನೆ EMIಸ್ಗಳಾಗಿರ್ಬೋದು, ಯಾವುದೋ ಒಂದು ಕಾರು ಅನ್ನೆಸೆಸರಿ ನಮ್ಗೆ ಅದು ಅವಶ್ಯಕತೆನೇ ಇರೋದಿಲ್ಲ. ನಮ್ಮ ಯೋಗ್ಯತೆಗೆ ಒಂದು 10 ಲಕ್ಷ ರೂಪಾಯಿ ಕಾರು ಸಾಕು ಅಂದರೆ ನಾವು 15 ಲಕ್ಷಕ್ಕೆ ಕಾರಿಗೆ ನಾವು ಕೈ ಹಾಕೋದು. ದಯವಿಟ್ಟು ಆ ರೀತಿಯ ಲೋನ್ಸ್ಗಳ ಟ್ರ್ಯಾಪ್ಗಳಿಗೆ ಬಿಡಬೇಡಿ. ಅಷ್ಟೇ ಯಾಕೆ, ಕ್ರೆಡಿಟ್ ಕಾರ್ಡ್ಸನ್ನು ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಅದು ನಮ್ಮ ಕೈಯಲ್ಲಿ ಇದ್ರೆ ತಾನೇ ನಾವು ಸ್ವೈಪ್ ಮಾಡಿ ಯೂಸ್ ಮಾಡ್ಕೊಳ್ಳೋದು. ಸೊ ನಮ್ಮ ಮೈಂಡು ನಮ್ಮ ಕಂಟ್ರೋಲಲ್ಲಿ ಇರಬೇಕಾಗುತ್ತೆ. ಸೊ ಮಿಸ್ ಮಾಡಿದರೆ ಈ ಒಂದು ಟಿಪ್ಪನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಗೋಲ್ಗೆ ನಾವು ರೀಚ್ ಆಗ್ತೀರಾ. ಕೆಲವರಿಗೆ 50,000, 60,000, 1 ಲಕ್ಷ ರೂಪಾಯಿ ಸ್ಯಾಲ್ರಿ ಕೂಡ ಇರುತ್ತೆ. ಅವರು ಕೂಡ ಇನ್ ಹ್ಯಾಂಡ್ ಕ್ಯಾಶ್ ಬರುವಂತ ಕೆಲವರು ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರಿಗೆ ಇನ್ಯಾವುದೋ ಒಂದರಿಂದ ಅಮೌಂಟ್ ಬರ್ತಾ ಇರುತ್ತೆ ಅಂದರೆ ದಯವಿಟ್ಟು ಆ ಅಮೌಂಟ್ ಭದ್ರವಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಅಮೌಂಟನ್ನು ಹಾಳು ಮಾಡ್ಕೊಳ್ಳೋದಾಗಿರ್ಬೋದು, ಅನ್ನೆಸೆಸರಿ ಸ್ಪೆಂಡ್ ಮಾಡೋದಾಗಿರ್ಬೋದು, ನೆಸೆಸಿಟಿನೇ ಇರಲ್ಲ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಎಷ್ಟೋ ಜನ ನಾನು ಸಜೆಸ್ಟ್ ಮಾಡ್ತಿರ್ತೀನಿ, ಮಾಲ್ಗೆ ಹೋಗೋಣ ಇವತ್ತು ಅಥವಾ ನಾಳೆ ಪಿಕ್ಚರ್ಗೆ ಹೋಗೋಣ, ಅದು ನಿಜವಾಗ್ಲೂ ನಮಗೆ ನೆಸೆಸಿಟಿ ಇದೆಯಾ? ಸೊ ವೀಕ್ಲಿ ಒನ್ಸ್ ದಟ್ ಈಸ್ ಫೈನ್. ಕೆಲವರು ವಾರದಲ್ಲಿ 3 ಸಲ ಹೋಗಿರೋರನ್ನು ಕೂಡ ನಾನು ನೋಡಿದ್ದೀನಿ. ನಾನು ಹೋಗೋದು ತಪ್ಪು ಅಂತ ಹೇಳಲ್ಲ. ನಿಮ್ಮ ಹ್ಯಾಪಿನೆಸ್ ಜೊತೆಗೆ ನಿಮ್ಮ ಫಿನಾನ್ಷಿಯಲ್ ಫ್ಯೂಚರನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ ಅನ್ನೋದು ನನ್ನ ಸಜೆಷನ್ ಇಲ್ಲಿ. ದಯವಿಟ್ಟು ಈ ಒಂದು ಹ್ಯಾಬಿಟನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಅಂದರೆ ನಾಳೆ ಸೇವ್ ಮಾಡೋದು, ಅಥವಾ ವೀಕ್ಲಿ ಸೇವ್ ಮಾಡೋದು, ಅಥವಾ ತಿಂಗಳಿಗೊಂದ್ಸಲ ಸೇವ್ ಮಾಡೋದು, ಅಥವಾ ವರ್ಷಕ್ಕೊಂದ್ಸಲ ಸೇವ್ ಮಾಡೋ ಹ್ಯಾಬಿಟನ್ನು ಖಂಡಿತವಾಗ್ಲೂ ನೀವೇನಾದರೂ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಫ್ಯೂಚರ್ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ಬಿಕಾಸ್ ಇವತ್ತು ಹೇಗಿರ್ತೀವಿ, ಇವತ್ತು 30 ವರ್ಷ ನಾನು ಹೆಂಗಾಗಿದ್ದೀನಿ, ಅಥವಾ ನಾನು 20 ವರ್ಷ ಸರ್ ನಾನು ಹೆಂಗಾಗಿದ್ದೀನಿ ನಾಳೆ ನೋಡ್ಕೊಳ್ಳೋಣ ಅಂದರೆ, ನಿಮಗೆ 50 ವರ್ಷ ಆದಾಗ ನಿಮ್ಮ ಮೈಯಲ್ಲಿ ಶಕ್ತಿ ಇರಬೇಕಾಗತ್ತೆ, ಅದಿರೋದಿಲ್ಲ. ನಿಮ್ಮಲ್ಲಿ ಪವರ್ ಇದ್ರೂ ಕೂಡ ಮಾಡುವಂಥ ಕೆಲಸಕ್ಕೆ ಅದು ಸಪೋರ್ಟ್ ಮಾಡದೇ ಇರ್ಬೋದು. ಆಗೇನು ಮಾಡ್ತೀರಾ? ಅಥವಾ ಮಕ್ಕಳನ್ನ ನಂಬಿ ಕೆಲವರು, ನನ್ನ ಮಗ ನನ್ನ ಫ್ಯೂಚರಲ್ಲಿ ಚೆನ್ನಾಗಿ ನೋಡ್ಕೊತಾನೆ, ನನ್ನ ಮಗಳು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಇವತ್ತಿಂದಾನೆ, ಈ ಕ್ಷಣದಿಂದನೇ ಸಣ್ಣ ಅಮೌಂಟ್ ಸೇವ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಸ್ಯಾಲರಿ ಜಸ್ಟ್ 10% ಸೇವ್ ಮಾಡ್ತಾ ಹೋಗಿ ನಿಮ್ಮ ಲೈಫಲ್ಲಿ ನೀವೇ ಒಂದು ಬದಲಾವಣೆಗಳನ್ನು ನೋಡ್ತೀರಾ. ಈ ಹ್ಯಾಬಿಟನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಇನ್ನು 4ನೇ ಮೋಸ್ಟ್ ಪವರ್ಫುಲ್ ಸೇವಿಂಗ್ ಸೀಕ್ರೆಟ್ ಏನು ಅಂತಂದರೆ, ಪೇ ಅಟೆನ್ಷನ್ ಆನ್ ಸ್ಮಾಲ್ ಎಕ್ಸ್ಪೆನ್ಸಸ್. ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಅನ್ಬೋದು, ಸರ್ ಇವತ್ತು ಒಂದು 200 ರೂಪಾಯಿ ಖರ್ಚು ಮಾಡಿದೆ ಸರ್, ಅದರಲ್ಲಿ ಏನು ಸರ್ ಸಮಸ್ಯೆ ಅಂದರೆ, ಆ 200 ನೀವು ತಿಂಗಳಿಗೆ ಲೆಕ್ಕ ಆಯಿತು ಅಂದರೆ ನಿಮಗೆ 6,000 ರೂಪಾಯಿ ಆಗುತ್ತೆ. ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನೀವೇ ಖರ್ಚು ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಸರ್ ಇವತ್ತು ಒಂದು ಒಳ್ಳೆ ಊಟಕ್ಕೆ ಹೋಗಿದ್ವಿ ಸರ್, ಒಂದು 700 ರೂಪಾಯಿ ಬಿಲ್ ಆಯಿತು. ಅದೇ ರೀತಿ ಒಂದು ವಾರದಲ್ಲಿ 3 ಸಲ ಹೋಗ್ತೀನಿ ಸರ್ ಅಂದರೆ ನೀವೇ ಯೋಚನೆ ಮಾಡಿ ನೀವು ಎಷ್ಟು ಅಮೌಂಟನ್ನು ಕೊಡ್ತಾ ಇದ್ದೀರಿ ಅಲ್ಲಿ ಅಂತ. ಸೊ ನಾನು ಯಾವುದೂ ತಪ್ಪು ಅಂತ ಹೇಳ್ತಿರೋದಲ್ಲ. ನಿಜವಾಗ್ಲೂ ನಿಮ್ಮ ಹ್ಯಾಪಿನೆಸ್ಗೆ, ನಿಜವಾಗ್ಲೂ ನಿಮ್ಮ ಖುಷಿಗೆ ನೀವು ಮಾಡೋದು ಸರಿನೇ ಇರುತ್ತೆ. ಬಟ್ ನಿಮ್ಮ ಫ್ಯೂಚರನ್ನು ಕೂಡ ನೋಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಸ್ಮಾಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಿಮಗೆ ಗಮನ ಇರಲಿ. ನೀವು ಸಣ್ಣ ಒಂದು ಖರ್ಚನ್ನು ನಿಮಗೆ ಗೊತ್ತಾಗ್ದಲ್ಲ ನನಗೆ, ಬಟ್ ವರ್ಷದಲ್ಲಿ ನೋಡಿದ್ರೆ ತುಂಬಾ ದೊಡ್ಡ ಲಾಸ್ ಅನ್ಸ್ಬಿಡುತ್ತೆ ನಮಗೆ. ಇಷ್ಟೊಂದು ಖರ್ಚು ಮಾಡ್ಬಿಟ್ಟು ಈ ವರ್ಷ. ಎಷ್ಟೋ ಜನ ನಾನು ಗಮನಿಸಿದ್ದೀನಿ, ನನಗೆ IT ಫ್ರೆಂಡ್ಸ್ಗಳಿದ್ದಾರೆ, ಕೆಲವರು IT ಪೀಪಲ್ಗಳು, ಅವ್ರು ಹೇಳ್ತಾರೆ, ಸರ್ ನಮಗೆ ಗೊತ್ತಿರೋಲ್ಲ ಒಂದು 20-25 ಸಾವಿರ ಖರ್ಚಾಗ್ಬಿಟ್ಟಿದೆ ಅಂತಾರೆ. ಇನ್ನೊಬ್ರು, ಸರ್ ನನಗೆ ಗೊತ್ತಿಲ್ಲ, ನನ್ನ ಪಾರ್ಟಿ ಕ್ರೆಡಿಟ್ ಕಾರ್ಡ್ ಒಂದು 30,000 ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀನಿ ಅಂತಾರೆ. ಸೊ ಅದರಿಂದ ಕೆಲವೊಬ್ಬರಿಗೆ ಅದು ಸಣ್ಣ ಎಕ್ಸ್ಪೆನ್ಸಸ್ ಇರ್ಬೋದು, ಇನ್ನು ಕೆಲವರಿಗೆ ದಿನಕ್ಕೆ ಒಂದು 200 ರೂಪಾಯಿ ಖರ್ಚು ಮಾಡುವಂಥ ಹವ್ಯಾಸಗಳಿರ್ತವೆ. ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಕೆಲವು ಖರ್ಚು ಮಾಡ್ತದೆ. ಯೋಚನೆ ಮಾಡಿ, ನಿಮ್ಮ ಲೈಫ್ನ ಅದು ಚೆನ್ನಾಗಿಡುತ್ತಾ, ಹಾಗಿದ್ರೆ ಖರ್ಚು ಮಾಡಿ. ಬಟ್ ಇಲ್ಲ ಅಂದರೆ ಅದು ನೆಸೆಸಿಟಿ ಇರೋದಿಲ್ಲ. ಈ ಸಣ್ಣ ಸ್ಮಾಲ್ ಎಕ್ಸ್ಪೆನ್ಸಸ್ಸು ಫ್ಯೂಚರಲ್ಲಿ ದೊಡ್ಡ ಲಾಸಾಗಿ ಕಾಣುತ್ತೆ. ಅಷ್ಟೇ ಯಾಕೆ, ನಿಮ್ಮ ಸೇವಿಂಗ್ಸ್ನ ಹ್ಯಾಬಿಟನ್ನು ಕೂಡ ಇದರಲ್ಲಿ ಹಾಳು ಮಾಡುತ್ತೆ. ಬಿಕಾಸ್ ನಾನು ಹೇಳಿರೋ ಹಾಗೆ ವಾರಕ್ಕೆ 3 ಸಲ ನಾನು ಔಟಿಂಗ್ ಹೋಗ್ತೀನಿ ಅಂದರೆ ನೀವೇ ಗಮನಿಸ್ಕೊಳ್ಳಿ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ. ಬಟ್ ಎವ್ರಿ ವಿಲ್ ಸೆಟ್ ಒನ್ ಥಿಂಗ್ ಅಂತೂ ಹೇಳ್ತಾರೆ, ಸರ್ ನಾಳೆ ಬದುಕಿರ್ತಿರೋ ಇಲ್ವೋ, ಇವತ್ತು ಚೆನ್ನಾಗಿದ್ದು ಮಾಡೋಣ. ನಾಳೆ ಬದುಕಿದ ಮೇಲೆ ಏನು ಮಾಡ್ತೀರಿ? ಸೊ ಅವಾಗ ಕಷ್ಟ ಅನ್ಬೋಸ್ಕಿಂತ ಇವಾಗ ಸ್ವಲ್ಪ ಸೇವಿಂಗ್ಸ್ ಮಾಡ್ತಾ ಹೋಗಿ. ನಾ ಹೇಳಿದಾಗ ಒಂದಷ್ಟು ಇನ್ಶೂರೆನ್ಸ್ಗಳಿದೆ, ಅದನ್ನು ಕೂಡ ಟ್ರೈ ಮಾಡಿ. ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ, ಅಥವಾ ನೀವು ಯಾವುದೋ ಒಂದು ಹೂಡಿಕೆಯನ್ನು ಮಾಡಿ. ಸೊ ಇದರಿಂದ ನಿಮ್ಮ ಫ್ಯೂಚರ್ ಬ್ಯೂಟಿಫುಲ್ ಆಗಿರುತ್ತೆ. ಅಷ್ಟೇ ಯಾಕೆ, ದಿಸ್ ಇಸ್ ದ ಮೋಸ್ಟ್ 4th ಪವರ್ಫುಲ್ ಮನಿ ಸೇವಿಂಗ್ ಸೀಕ್ರೆಟ್ ಅನ್ನು ನಾನು ಬಿಟ್ಕೊಡ್ತಾ ಇರೋದು. ದ 5th ಮೋಸ್ಟ್ ಪವರ್ಫುಲ್ ಸೇವಿಂಗ್ ಸೀಕ್ರೆಟ್ ಏನು ಅಂದರೆ, ಇನ್ಫ್ಲೇಷನ್ ಅನ್ನು ಬೀಟ್ ಮಾಡ್ತಾ ಇದೆಯಾ ನಿಮ್ಮ ಸೇವಿಂಗ್ಸ್ ಅಲ್ಲಿ ಇಟ್ಟಿರೋದನ್ನ ಗಮನಿಸ್ಕೋಬೇಕಾಗತ್ತೆ. ಎಸ್, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಪರ್ಸನ್. ಫಾರ್ ಎಕ್ಸಾಂಪಲ್, ನೀವು ಒಂದು 5,000 ರೂಪಾಯಿ ಅಂತ ಇಟ್ಕೊಳ್ಳಿ, ಬೇಡ, ಫಾರ್ ಎಕ್ಸಾಂಪಲ್ ಒಂದು 60,000 ರೂಪಾಯಿ ಅಂತ ಇಟ್ಕೊಳ್ಳಿ. ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಇನ್ಫ್ಲೇಷನ್ ಪ್ರಕಾರ ಅದು ತುಂಬಾನೇ ಕಡಿಮೆ ಆಗುತ್ತೆ.
ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಸೇವಿಂಗ್ಸ್ ಮಾಡಿ. ಫಾರ್ ಎಕ್ಸಾಂಪಲ್, ಇವತ್ತು ಫುಡ್ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ನೀವು ಒಂದು ಪಾರ್ಟಿಗೆ ಹೋಗ್ತೀರಾ ಅಂದರೂ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ರೀ. ಹಾಗಿದ್ಮೇಲೆ ಇನ್ಫ್ಲೇಷನ್ ನಿಮ್ಮ ಬೀಟ್ ಮಾಡಬೇಕು ನಿಮ್ಮ ಸೇವಿಂಗ್ಸ್ ಯಾವತ್ತಿದ್ರೂ ಕೂಡ. ಇನ್ನು ನಾನು ಹಳೆ ಕಾಲದವ್ರ ಥರ ನನ್ನ ಅಕೌಂಟಲ್ಲಿ ಇಡ್ತಾ ಇದ್ದೀನಿ ನನ್ನ ಅಮೌಂಟನ್ನು, ನಾನು ಪ್ರತಿ ತಿಂಗಳು 5,000 ರೂಪಾಯಿ ನನ್ನ ಅಕೌಂಟಲ್ಲಿ ಇಡ್ತೀನಿ, ಅದು ಕೊಡೋದೇ ನಿಮಗೆ ನಾಟ್ ಇವನ್ 1% ಕೂಡ ನಿಮಗೆ ಸಿಗೋದಿಲ್ಲ ಆ ಒಂದು ಸೇವಿಂಗ್ಸ್ ಅಕೌಂಟಲ್ಲಿ ಇಂಟ್ರೆಸ್ಟು. ಸೊ ಅದಕ್ಕೆ ಮೆಚೂರ್ಡ್ ಆಗಿ ಯೋಚನೆ ಮಾಡಿ, ನಾಲೆಡ್ಜ್ ಪಡ್ಕೊಳ್ಳಿ, ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡ್ ಅಂತ ಇದೆ, SIP ಅಂತ ಇದೆ, ಸ್ಟಾಕ್ ಮಾರ್ಕೆಟ್ ಇದೆ, ಹೀಗೆ ಹಲವಾರು ಜಾಗಗಳಲ್ಲಿ ನೀವು ಅದ್ರ ಬಗ್ಗೆ ಅರ್ಥಕೊಂಡು ದಯವಿಟ್ಟು ಇನ್ವೆಸ್ಟ್ ಮಾಡಿ, ನಿಮ್ಮ ಮನಿಯನ್ನು ಗ್ರೋ ಮಾಡಿ. ದುಡ್ಡನ್ನು ಬೆಳೆಸಬೇಕೆ ವಿನಃ ನೀವು ದುಡ್ಡನ್ನು ಬೆಳೆಸೋಕ್ಕಾಗೋದಿಲ್ಲ. ನಿಮ್ಮ ನಾಲೆಡ್ಜೇ ನಿಮ್ಮ ದುಡ್ಡನ್ನು ಬೆಳೆಸೋಕ್ಕೆ ಸಾಧ್ಯ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಫ್ಯೂಚರ್. ಇಲ್ಲಾಂದರೆ ನೀವು ಇನ್ನೂ ನಾನು ಸೇವಿಂಗ್ಸ್ ಅಕೌಂಟಲ್ಲಿ ಇಡ್ತಾ ಇದ್ದೀನಿ ಅಥವಾ ನಾನು ಬೀರಲ್ಲಿ ಇಟ್ಕೊಂಡಿದ್ದೀನಿ ನನ್ನ ದುಡ್ಡನ್ನು ಅಂದರೆ ಇನ್ನೂ ಕೂಡ ಅದು ಬೀರಲ್ಲೇ ಇರುತ್ತೆ ವಿನಃ ಅದು ಇನ್ಫ್ಲೇಷನ್ನ ಬೀಟ್ ಮಾಡೋದಿಲ್ಲ. ನನ್ನ ತಂದೆ ತಾಯಿ 20 ರೂಪಾಯಿ ಪರ್ ಕೆಜಿ ಅಕ್ಕಿ ತರ್ತಿದ್ರು, ಇವತ್ತು ನಾನು 80 ರೂಪಾಯಿ ಪರ್ ಕೆಜಿ ಅಕ್ಕಿ ತರ್ತಾ ಇದ್ದೀನಿ. ಸೊ ಇಲ್ಲೇ ನೋಡಿ ಎಷ್ಟು ಇನ್ಫ್ಲೇಷನ್ ಬೀಟ್ ಮಾಡ್ತಾ ಇದೆ ಅಂತ. ಸೊ ನಿಮ್ಮ ಸೇವಿಂಗ್ಸು ಇನ್ಫ್ಲೇಷನ್ನ ಬೀಟ್ ಮಾಡೋ ರೀತಿಯಲ್ಲಿ ಹಣವನ್ನು ಸಂಪಾದಿಸಬೇಕೆ ವಿನಃ ಬೇರೆ ಯಾವುದೇ ಒಂದು ಉದ್ದೇಶ ಇದರಲ್ಲಿ ಇರಬಾರ್ದು. ಅನ್ನೆಸೆಸರಿ ಖರ್ಚು ಮಾಡೋದಾಗಿರ್ಬೋದು, ಅನ್ನೆಸೆಸರಿ ನಾವು ಇನ್ವೆಸ್ಟ್ಮೆಂಟ್ಗಳು ಮಾಡೋದು, ಅದಕ್ಕೆ ಯೂಸೇ ಇರೋದಿಲ್ಲ, ಅಥವಾ ನಮಗೆ ಒಂದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇವೆಲ್ಲ ಒಂದು ಕೂಡ ವ್ಯಾಲ್ಯೂ ಅಸೆಟನ್ನು ಡೌನ್ ಮಾಡ್ತಾ ಹೋಗುತ್ತೆ ವಿನಃ ಅದು ಬೆಳೆಸೋದಿಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ತಗೊಂಡಿರೋದು 1 ಲಕ್ಷ ಬೈಕು ಇನ್ನು 3 ವರ್ಷಕ್ಕೆ ನೋಡಿದ್ರೆ 70,000 ರೂಪಾಯಿ 60,000 ರೂಪಾಯಿ ಕೇಳ್ತಾನೆ. ಸೊ ಇವೆಲ್ಲವೂ ಕೂಡ ನಿಜವಾಗ್ಲೂ ನಾವು ಮಾಡಬಾರ್ದು ಅಂತ ತಪ್ಪುಗಳು ಅಂತ ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಯೋಚನೆ ಮಾಡಿ, ನಿಮ್ಮ ಹಣವನ್ನು ಬೆಳೆಸಬೇಕು. ಇದು 5ನೇ ಮೋಸ್ಟ್ ಪವರ್ಫುಲ್ ಸೀಕ್ರೆಟು. ನಿಮಗೆ ಗೊತ್ತಾಯ್ತಲ್ಲ. ಸೊ ಯಾವ ರೀತಿ ನಮ್ಮ ಹಣವನ್ನು ಎಲ್ಲಿ ಉಪಯೋಗಿಸ್ಕೋಬೇಕು, ಎಲ್ಲಿ ಸೇವಿಂಗ್ಸ್ ಮಾಡಬೇಕು ಅಂತ. ಅಂಡ್ ದ ನೆಕ್ಸ್ಟ್ 6th ಮೋಸ್ಟ್ ಪವರ್ಫುಲ್ ಸೇವಿಂಗ್ ಸೀಕ್ರೆಟ್ ಯಾವುದು ಅಂದರೆ ಅದುವೇ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಪ್ ಟು ಡೇಟಲ್ಲಿ ಇಟ್ಕೊಳ್ಳಿ. ಎಸ್ ಸರ್, ಇದಕ್ಕೂ ಸೇವಿಂಗ್ಸು ಏನು ಸರ್ ಸಂಬಂಧ ಅಂತ ಕೇಳ್ಬೋದು, ಬಟ್ ಇಲ್ಲಿ ಸಂಬಂಧ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು FCನೋ ಅಥವಾ ಇನ್ಶೂರೆನ್ಸೋ ಯಾವುದೋ ಒಂದು ಲ್ಯಾಪ್ಸ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ನೀವೇನು ಮಾಡ್ತೀರಾ, ಗಾಡೀಲಿ ಹೋಗ್ತಾ ಇರ್ತೀರಾ, ಪೊಲೀಸವ್ರು ಹಿಡಿತಾರೆ ಅಂತಂದರೆ ನೀವು ಕಟ್ಟುವಂಥ ಫೈನು 2,000 to 3,000 ರೂಪಾಯಿ ಇರುತ್ತೆ. ಅದೇ ನಿಮ್ಮ ಇನ್ಶೂರೆನ್ಸ್ ಕೇವಲ 1,000 ರೂಪಾಯಿ ಅಥವಾ 1,500 ರೂಪಾಯಿ ಇರುತ್ತೆ. ಸೊ ನೋಡಿದ್ರಲ್ಲ, ನಿಮ್ಮ ಫಿನಾನ್ಷಿಯಲ್ ಸೇವಿಂಗ್ಸಲ್ಲಿ ಅಲ್ಲಿಂದ ಕಡಿತ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಆದಷ್ಟು ಅಪ್ ಟು ಡೇಟ್ ಇಟ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಯಾವುದೇ ಫೈನ್ ಬೀಳ್ದಿರೋ ರೀತಿ ಇಟ್ಕೊಳ್ಳಿ. ಅಷ್ಟೇ ಯಾಕ್ರಿ, ನೀವು ಯಾವುದೋ ಒಂದು ಗಾಡಿದನ್ನ ಡಾಕ್ಯುಮೆಂಟ್ಸ್ ನೀವೇನೋ ಮರ್ತೀರಿ ಅಂತ ಅಂದ್ಕೊಂಡ್ರೆ, ಅಥವಾ ಅದನ್ನು ಕಳೆದ್ರಿ ಅಂತ ಇಟ್ಕೊಳ್ಳೋಣ. ಒಂದು ಡ್ರೈವಿಂಗ್ ಲೈಸೆನ್ಸೇ ಕಳೆದ್ರೆ ಅಂದರೆ ಅದನ್ನು ಮಾಡ್ಕೊಳ್ಳೋಕ್ಕೆ 2,000 ರೂಪಾಯಿ ಅಥವಾ 3,000 ರೂಪಾಯಿವರೆಗೂ ಕೇಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದು ನಿಮ್ಮ ಸೇವಿಂಗ್ಸಲ್ಲಿ ಕತ್ರಿ ಹಾಕುತ್ತೆ. ಸೊ ಅದರಿಂದ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಆದಷ್ಟು ಅಪ್ ಟು ಡೇಟ್ ಇಟ್ಕೊಳ್ಳಿ. ಡಾಕ್ಯುಮೆಂಟ್ಸ್ಗಳನ್ನ ಒಂದು ನೀಟಾಗಿ ಫೈಲ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು TV ತೊಗೊಂಡಿರ್ತೀರಿ, ಅದು ವ್ಯಾರಂಟಿ ಕಾರ್ಡ್ನ ಎಲ್ಲೋ ಎತ್ತಿಟ್ಟಿರ್ತೀರಿ ಅಂತ ಇಟ್ಕೊಳ್ಳೋಣ. ಓಕೆನಾ, ಆ ವ್ಯಾರಂಟಿ ಕಾರ್ಡ್ ಸಿಗೋದಿಲ್ಲ ಅಂತ ಇಟ್ಕೊಳ್ಳೋಣ. ಒಂದು ಎಕ್ಸಾಂಪಲ್, ಆ TV ಏನೋ ಒಂದು ಆಯಿತು ಅಂತ ಇಟ್ಕೊಳ್ಳೋಣ. ಬಟ್ ಆ TV ವ್ಯಾರಂಟಿ ಕಾರ್ಡ್ ಇದ್ದಿದ್ದರೆ ನಿಮ್ಮ ಲೈಫಲ್ಲಿ ನೀವು ಮಾಡಿರೋಂಥ ಸೇವಿಂಗ್ಸಲ್ಲಿ ಹಣ ಕಟ್ಟಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ವ್ಯಾರಂಟಿ ಕಾರ್ಡ್ಗಳಾಗಿರ್ಬೋದು, ನಿಮ್ಮ DLಗಳಾಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಐಟಮ್ ತೊಗೊಂಡಿರುವಂಥದ್ದು ನಿಮ್ಮ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು. ಅಷ್ಟೇ ಯಾಕೆ, ನೀವೇನೋ ಒಂದು ವೆಹಿಕಲ್ ಪರ್ಚೇಸ್ ಮಾಡಿರೋದು, ಅದರ ಇನ್ಶೂರೆನ್ಸು, ಡಾಕ್ಯುಮೆಂಟ್ಸ್ಗಳನ್ನು ಆದಷ್ಟು ಸೇಫರ್ ಸೈಡಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಅಟ್ ಎನಿ ಟೈಮ್ ನಿಮ್ಗೆ ಅದು ಸಿಕ್ಕಿದ್ರೆ ನಿಮ್ಗೆ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಫೋನ್ ತೊಗೊಳ್ತಾರೆ, ವ್ಯಾರಂಟಿ ಕಾರ್ಡ್ ಎಲ್ಲೋ ಮರ್ತ್ಬಿಟ್ಟಿರ್ತಾರೆ. ಸೊ ಈಗೆಲ್ಲ ಡಿಜಿಟಲ್ ಆಗಿರೋದು ಸಮಸ್ಯೆ ಇಲ್ಲ, ಬಟ್ ಆದಷ್ಟು ಡಿಜಿಟಲ್ ಒಂದು ಕೂಡ ಒಂದು ಸೇವ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಲೈಫ್ ಟೈಮ್ ಸೇವಿಂಗ್ಸ್ ಮಾಡಿರೋದ್ರಲ್ಲಿ ಕತ್ರಿ ಬೀಳೋದಿಲ್ಲ. ಸೊ ದಿಸ್ ಈಸ್ ದ ಮೋಸ್ಟ್ 6th ಪವರ್ಫುಲ್ ಸೇವಿಂಗ್ಸ್ ಟಿಪ್ ಅಂತ ನಾನು ಕೊಡ್ತಾ ಇದ್ದೀನಿ. ಅಂಡ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ 7th ಮೋಸ್ಟ್ ಪವರ್ಫುಲ್ ಸೀಕ್ರೆಟ್ ಸೇವಿಂಗ್ಸ್ ಅಂತ ಹೇಳ್ಬೋದು. ಏನು ಅಂದರೆ, ಸೆಕ್ಯೂರ್ ಯುವರ್ ಸೆಲ್ಫ್ ಆ್ಯಂಡ್ ಸೆಕ್ಯೂರ್ ಯುವರ್ ಫ್ಯಾಮಿಲಿ ವಿತ್ ಇನ್ಶೂರೆನ್ಸ್. ಎಸ್, ನಾವು ಎಷ್ಟೋ ಸಲ ಗಮನಿಸ್ತೀವಿ, ಇನ್ಶೂರೆನ್ಸಾ ಸರ್ ಯಾರು ಮಾಡಿ ಸರ್, ಸುಮ್ಮನೆ ಸರ್ ನಮ್ಮ ಕೈಲಿ ಆಗಲ್ಲ, ಟರ್ಮ್ ಇನ್ಶೂರೆನ್ಸಾ ನಮಗೆ ಬೇಡ್ರಿ, ನಮಗಲ್ಲ ಅಂತೀರಾ. ಬಟ್ ಒಂದು ಸಲ ನಾನು ಯಾರೋ ಒಬ್ಬರನ್ನ ಭೇಟಿ ಮಾಡಿದಾಗ ಅವ್ರು ತುಂಬ ಚೆನ್ನಾಗಿ ನನಗೆ ಹೇಳಿದರು. ಏನು ಅಂತಂದರೆ, ಸಾಲ ಮಾಡಿ ಹಾಸ್ಪಿಟ್ಲ್ ಬಿಲ್ ಕಟ್ಟಬೇಡಿ, ಸಾಲ ಮಾಡಿ ಇನ್ಶೂರೆನ್ಸ್ ಕಟ್ಟಿ ಅಂತ ಹೇಳ್ತಾರೆ. ಯಾಕೆಂದರೆ ಒಂದು ಸಲ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ 2 ಲಕ್ಷ 3 ಲಕ್ಷ ರೂಪಾಯಿ ಸಲೀಸಾಗಿ ಇಳಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಕೂಡ ಸೆಕ್ಯೂರ್ ಆಗಿರಿ, ನಿಮ್ಮ ಲೈಫ್ ಪಾರ್ಟ್ನರ್ನು ಸೆಕ್ಯೂರ್ ಮಾಡಿ, ನಿಮ್ಮ ಫ್ಯಾಮಿಲಿಯನ್ನು ಕೂಡ ಸೆಕ್ಯೂರ್ ಮಾಡಿ ವಿತ್ ಇನ್ಶೂರೆನ್ಸ್. ಅದಕ್ಕೆ ನಾನು ಹೇಳ್ತಿರೋದು, ನೀವು ಏನಾದರೂ ಸಾಲ ಮಾಡಿ ಇನ್ಶೂರೆನ್ಸ್ ಕಟ್ಟಿದ್ರೆ ಫ್ಯೂಚರಲ್ಲಿ ನೀವು ಸಾಲ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಅದಕ್ಕೆ ನಾನು ಗಮನಿಸಿದೆ, ಎಷ್ಟೋ ಜನ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ ಅಥವಾ ಟರ್ಮ್ ಪ್ಲಾನ್ ತಗೊಳ್ಳಿ ಅಂದರೆ ನೆಗ್ಲಿಜೆನ್ಸಿ ಮಾಡ್ತಾರೆ. ಯಾಕೆ ಸರ್ ಸುಮ್ಮನಿರಿ, ನಮಗೇನು ಬೇಡ, ಟರ್ಮ್ ಪ್ಲಾನ್ ಯಾಕೆ ಸರ್ ನಮಗೆ ಬೇಡ ಅಂತಾರೆ. ನೀವು ಗಮನಿಸಿದ್ದೀರಾ? ನೀವೇನಾದರೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೇಲಿ ನೀವೇ ಒಂದು ಪಿಲ್ಲರ್ ಅಂತ ಇಟ್ಕೊಳ್ಳಿ. ನಾಳೆ ದಿವಸ ನೀವಿಲ್ಲ ಅಂದರೆ ನಾಳೆ ನಿಮ್ಮ ಮಕ್ಕಳು ಕಾನ್ವೆಂಟ್ ಸ್ಕೂಲ್ ಓದ್ತಿದ್ದವರು ಎಲ್ಲಿ ಓದಬೇಕಾಗತ್ತೆ ಗೊತ್ತಾ? ನಿಮ್ಮ ಹೆಂಡತಿ ಯಾವತ್ತೂ ಕೂಡ ಒಂದು ಕೆಲಸಕ್ಕೆ ಹೋಗದಿರೋರು ನೆಕ್ಸ್ಟ್ ಕೆಲಸಕ್ಕೆ ಹೋಗುವಂಥ ಸಂದರ್ಭ ಬರುತ್ತೆ. ರಿಟೈರ್ಮೆಂಟ್ ಲೈಫ್ನ ಎಂಜಾಯ್ ಮಾಡಬೇಕಾಗಿದ್ದ ತಂದೆ ತಾಯಿ ಅವರು ಕೂಡ ಕೆಲಸಕ್ಕೆ ಹೋಗುವಂಥ ಸಂದರ್ಭ ಬರುತ್ತೆ. ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ನಿಜವಾಗ್ಲೂ ಲೈಫ್ ಇನ್ಶೂರೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಟರ್ಮ್ ಪ್ಲಾನ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕೂಡ ಸೆಕ್ಯೂರ್ ಆಗಿ, ನಿಮ್ಮ ಲೈಫ್ ಪಾರ್ಟ್ನರು ಸೆಕ್ಯೂರ್ ಮಾಡಿ, ನಿಮ್ಮ ಫ್ಯಾಮಿಲಿನೂ ಕೂಡ ಸೆಕ್ಯೂರ್ ಮಾಡಿ. ಇದರಲ್ಲಿ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ದ ಲಾಸ್ಟ್ ಕನ್ಕ್ಲೂಷನ್ ನಾನು ಹೇಳ್ತಿರೋದು ಇಷ್ಟೇ, ನೀವೇನಾದರೂ ಡಿಸಿಪ್ಲಿನ್ ಆಗಿದ್ದರೆ ನಿಮ್ಮ ಫಿನಾನ್ಷಿಯಲ್ ಕೂಡ ನೀವು ಸಕ್ಸಸ್ ಆಗ್ತೀರಿ. ಅಷ್ಟೇ ಯಾಕೆ, ನಾನು ಆಲ್ರೆಡಿ ಹೇಳಿರೋ ಹಾಗೆ ನೀವು ಇನ್ಫ್ಲೇಷನ್ನ ಬೀಟ್ ಮಾಡೋ ರೀತಿ ನಿಮ್ಮ ಸೇವಿಂಗ್ಸ್ ಇರಬೇಕು. ಸ್ಮಾಲ್ ಎಕ್ಸ್ಪೆನ್ಸಸ್ ಮೇಲೆ
ಮೇಲೆ ನಿಮ್ಗೆ ಗಮನ ಇರಬೇಕು, ಸಾಲಗಳನ್ನು ಮಾಡಬೇಡಿ. ಅಷ್ಟೇ ಯಾಕೆ ನೀವು ಎಮೋಷನ್ಸನ್ನು ಮ್ಯಾನೇಜ್ ಮಾಡಿ, ನಿಮ್ಮ ಒಂದು ಎಕ್ಸ್ಪೆನ್ಸಸನ್ನು ಟ್ರ್ಯಾಕ್ ಮಾಡಿ, ನೀವು ಕೂಡ ನಿಮ್ಮ ಲೈಫಲ್ಲಿ ನೀವು ಏನು ಗೋಲ್ ಇಟ್ಕೊಂಡಿದ್ದೀರಾ ಅದನ್ನು ಅಚೀವ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಒಂದು ಹ್ಯಾಬಿಟನ್ನು ಬಳಸ್ಕೊಳ್ಳಿ. ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ 7 ಪವರ್ಫುಲ್ ಸೇವಿಂಗ್ ಸೀಕ್ರೆಟ್ ಅನ್ನು ನಾನು ಇಲ್ಲಿ ಕೊಡ್ತಿರೋದು. ಆಲ್ರೆಡಿ ನಿಮಗೆ ಹೇಳಿರೋ ಹಾಗೆ ನಿಮ್ಮ ಲೈಫನ್ನು ಸೆಕ್ಯೂರ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಲೈಫನ್ನು ಸೆಕ್ಯೂರ್ ಮಾಡಬೇಕಾದ್ರೆ ನಾನು ಹೇಳಿರೋ ಹಾಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾಲ್ ಟರ್ಮ್ ಪ್ಲಾನ್ ಪ್ಲಸ್ ಅನ್ನು ಖಂಡಿತವಾಗ್ಲೂ ತಗೊಳ್ಳೋದನ್ನ ಮರಿಬೇಡಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ನಮ್ಮ ಲೈಫಲ್ಲಿ ನಮ್ಮ ಸೇವಿಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾವೆಲ್ಲ ಪವರ್ಫುಲ್ ಟಿಪ್ಸ್ ಅನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ, ಅದು 7 ಪವರ್ಫುಲ್ ಟಿಪ್ಸ್ ಅನ್ನು ಕೊಟ್ಟಿದ್ದೀನಿ. ಸೊ ಇದೇ ರೀತಿಯಾಗಿ ಮತ್ತಷ್ಟು ಸೇವಿಂಗ್ಸ್ ಟಿಪ್ಸ್ ಅನ್ನು ತರ್ತೀನಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರಿ, ದಿಸ್ ಇಸ್ ಬಾಸ್ ವಾಲಾ ಕನ್ನಡ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.